ಸಂಧ್ಯಾ ಕುಕಿಂಗ್ ಅಂಡ್ ಚಾನಲ್ಗೆ ನಮಸ್ಕಾರಗಳು ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟಿಂದ ಜೆಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದಲ್ಲ, ಸೇಮ್ ಕೇಕ್ ಥರನೇ ಕಾಣ್ತಾ ಇದೆಯಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ನೋಡ್ಕೊ ಬಂದ್ಬಿಡೋಣ ಬನ್ನಿ. ಮೊದಲಿಗೆ 200 ಗ್ರಾಮ್ ಅಷ್ಟು ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಪೀಸಸನ್ನು ಕಟ್ ಮಾಡ್ಕೊತಾ ಇದ್ದೀನಿ, ಅಥವಾ ತುರ್ಕೊಂಡಾದ್ರೂ ತುರ್ಕೋಬೋದು. ನಾನು ಇಲ್ಲಿ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕ್ಬೇಕಾದ್ರೆ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ಇದೊಂದು ತುಂಬಾ ಚೆನ್ನಾಗಿರುತ್ತೆ. ಬೀಟ್ರೂಟ್ ಜೆಲ್ಲಿ ಅಂತೂ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಇನ್ನೂ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಾರೆ ಜೆಲ್ಲೀಸು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಬೇಗ ಅಟ್ರಾಕ್ಟ್ ಆಗ್ತಾರೆ. ಕೆಲವೊಂದು ಮಕ್ಕಳು ಬೀಟ್ರೂಟನ್ನು ತಿನ್ನೋದೇ ಇಲ್ಲ, ಹಾಗಾಗಿ ವೆರೈಟಿ ಆಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಅಂಗಡಿ ತಿಂಡಿ ಜಾಸ್ತಿ ಕೇಳೋದಿಲ್ಲ ಅಲ್ವಾ. ಹಾಗಾಗಿ ಈ ಸಮ್ಮರಲ್ಲಿ ಖಂಡಿತವಾಗಿ ಇದನ್ನು ಟ್ರೈ ಮಾಡಲೇಬೇಕು. ಮಕ್ಕಳಿಗೋಸ್ಕರ ಮಾಡಿಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಡೈಲಿ ಬೇಕು ಅಂತಲೂ ಕೇಳ್ತಾರೆ. ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಪೀಸಸನ್ನು ಕಟ್ ಮಾಡಿದ್ನಲ್ಲ, 2 ಕಪ್ಸ್ ವಾಟರನ್ನು ಹಾಕ್ಕೊತಾ ಇದ್ದೀನಿ. ನಮಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಾಟರ್ ಹಾಕ್ಕೊತಾ ಇದ್ದೀನಿ. ನಮಗೆ ಇವಾಗ ಬೀಟ್ರೂಟ್ ಜ್ಯೂಸ್ ಮಾಡ್ತೀವಲ್ಲ, ಆ ಕನ್ಸಿಸ್ಟೆಂಟಲ್ಲಿ ಇರಬೇಕು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಪಿಂಕಿಯಾಗಿ ಕಾಣ್ತಾ ಇದೆ ಅಲ್ವಾ ನೋಡೋದಕ್ಕೆ. ಇವಾಗ ಇದ್ರ ಜ್ಯೂಸ್ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಈ ತರಿ ಇರೋದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೋಸೋದಿರುತ್ತಲ್ಲ, ಮನೇಲಿ ಕಾಫಿ ಸೋಸೋದು, ಅದನ್ನು ತೊಗೊಂಡು ಕಂಪ್ಲೀಟಾಗಿ ನೀರು ಸಪ್ರೇಟ್ ಮಾಡ್ಕೊತದೆ. ನಮಗೆ ಜೆಲ್ಲಿ ಮಾಡೋದಕ್ಕೆ ಬೇಕಿರೋದು ಬೀಟ್ರೂಟ್ ಜ್ಯೂಸ್ ಮಾತ್ರನೇ ಬೇಕಾಗುತ್ತೆ. ಕಂಪ್ಲೀಟಾಗಿ ಈ ಸ್ಪೂನ್ ಸಹಾಯದಿಂದ ಈ ಥರ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನೀರೆಲ್ಲ ಸಪ್ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿ, ಇವಾಗ ಜ್ಯೂಸೆಲ್ಲ ತಕ್ಕೋಬೇಕು ಕರೆಕ್ಟಾಗಿ. ಇದು 2 ಟ್ರಿಪ್ಪು ನಾನು ಗ್ರೈಂಡ್ ಮಾಡಿ ಜ್ಯೂಸ್ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟ್ರಿಪ್ಪಲ್ಲಿ ತಕ್ಕೊಂಡು ಮತ್ತೆ ಎಗೈನ್ ಅದಕ್ಕೆ 1 ಕಪ್ ವಾಟರ್ ಹಾಕಿ ಮತ್ತೆ ನಾನು ಸೋದಿಸ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಉಳ್ಕೊಂಡಿರುತ್ತೆ ರಸ ಬೀಟ್ರೂಟಲ್ಲಿ ಅಂತ ಹೇಳಿಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ 2 ಟೈಮ್ಸ್ ಗ್ರೈಂಡ್ ಮಾಡಿ ಜ್ಯೂಸ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಮಾಡ್ಕೋಬೇಕು. ನೋಡಿ, ನನಗೆ ಇಲ್ಲಿ ಟೋಟಲ್ ಆಗಿ 3 ಕಪ್ ವಾಟರ್ ಹಾಕಿದ್ದೀನಿ. 1 ಕಪ್ ಬೀಟ್ರೂಟ್ಗೆ 3 ಕಪ್ ಆಗೋಷ್ಟು ವಾಟರ್ ಹಾಕಿದ್ದೀನಿ. ನೋಡಿ, ಈ ಥರ ನೀರಾಗಿ ಇರಬೇಕಾಗುತ್ತೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಕರೆಕ್ಟಾಗಿ ಹದದಲ್ಲಿದೆ. ಈಗ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ನಾನು ಅದೇ ಕಪ್ಪಲ್ಲಿ ಹಾಕ್ಕೊತಾ ಇದ್ದೀನಿ. ಬೀಟ್ರೂಟ್ ಹಾಕಿದ್ವಲ್ಲ, ಅದೇ ಕಪ್ಪಲ್ಲಿ 1/4ಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಶುಗರ್ ಜಾಸ್ತಿ ಇಷ್ಟಪಡೋರು ಶುಗರ್ ಹಾಕೋಬೋದು ಜಾಸ್ತಿ. ನಮಗೆ ಜೆಲ್ಲಿ ಮಾಡೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ನೋಡಿ. ಇದು ಇಲ್ಲ ಅಂದರೆ ಜೆಲ್ಲಿ ಆಗೋದಿಲ್ಲ. ಇದು ಇಲ್ಲ ಅಂದ್ರೂ ಜೆಲ್ಲಿ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಜೆಲ್ಲಿ ಮಾಡೋದಕ್ಕೆ ಉಪಯೋಗಿಸ್ತಾ ಇರೋದು ಹಗರ್ ಪೌಡರು. ಇದು ಜೆಲ್ಲಿ ಮಾಡುವಂಥ ಪೌಡರ್ ಆಗಿರುತ್ತೆ. ಇದನ್ನು ಹಾಕಿದ್ರೆ ಮಾತ್ರ ಜೆಲ್ಲಿ ಆಗೋದು. ಇದು ಇಲ್ಲ ಅಂದರೂ ಕೂಡ ಜೆಲ್ಲಿ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು. ಹಗರ್ ಪೌಡರ್ ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ಪೂನ್ ಮೆಜರ್ಮೆಂಟಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ ಸ್ಪೂನ್, ಆ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಗರ್ ಪೌಡರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟಿಗೆ ನಾವು ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚಿತವಾಗಿಯೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಇದಂತೂ ಮಕ್ಕಳಿಗೆ ಇವಾಗ ಹಾಲಿಡೇಸ್ ಇದೆ ಅಲ್ಲ, ಇನ್ನೇನು ಸಮ್ಮರ್ ಹಾಲಿಡೇಸ್ ಬಂತು, ಕೂಲಾಗಿ ಜೆಲ್ಲಿ ಮಾಡಿಕೊಡ್ಬೋದು. ಅಥವಾ ನಿಮಗೆ ತಣ್ಣಗಿರೋದು ಇಷ್ಟ ಇಲ್ಲ ಅಂತ ಹೊರಗಡೆ ಇಟ್ಟು ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತಿಂತಾನೆ ಇರ್ತಾರೆ ಅಂತ ಹೇಳ್ಬೋದು. ಎಷ್ಟು ತಿಂದ್ರೂ ಏನು ಎಫೆಕ್ಟ್ ಆಗೋದಿಲ್ಲ, ಯಾಕಂದರೆ ಮನೆಯಲ್ಲೇ ಮಾಡಿ ಕೊಟ್ಟಿರೋದೆಲ್ಲ ಆರೋಗ್ಯಕರವಾಗಿ ಇರುತ್ತೆ. ಇನ್ನು ನಿಮಗೆ ಶುಗರ್ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಹಾಕ್ಬೋದು, ಇಲ್ಲ ಡೇಟ್ಸ್ ಕೂಡ ಹಾಕ್ಬೋದು, ಹನಿ ಕೂಡ ಹಾಕ್ಬೋದು. ಸ್ವೀಟ್ಗೆ ಯಾವ ರೀತಿ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಆದರೆ ಹಗರ್ ಪೌಡರ್ ಮಾತ್ರ ಹಾಕಲೇಬೇಕಾಗುತ್ತೆ. ಆದರೆ ಈ ಜೆಲ್ಲಿ ಅಂತೂ ದೊಡ್ಡೋರಿಂದ ಚಿಕ್ಕ ಮಕ್ಕಳವ್ರಿಗೂ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತಪ್ಪದೆ ನೀವು ಕೂಡ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇವಾಗ ಆಗಿದೆ ಇದು ಕಂಪ್ಲೀಟಾಗಿ. ಒಂದು 2-3 ಕುದಿ ಬಂದರೆ ಸಾಕಾಗುತ್ತೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಕೇಕ್ ಟಿನ್ ಇಲ್ಲ ಅಂದರೆ ಸ್ಟೀಲ್ ಬೌಲಲ್ಲಿ ಮಾಡ್ಬೋದು, ಚಾಕ್ಲೇಟ್ಸ್ ಮೋಡಲ್ ಮಾಡ್ಬೋದು. ಯಾಕಂದರೆ ತುಂಬಾ ಚಾಕ್ಲೇಟ್ಸ್ ಥರನೇ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಇನ್ನು ಬರ್ತಡೇಗೆಲ್ಲ ಮಾಡ್ತಾಯಿದ್ದೀರಾ ಅಂದರೆ ಕೇಕ್ ಟಿನ್ನೇ ತೊಗೊಳ್ಳಿ, ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಚೆನ್ನಾಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಕೇಕ್ ಟಿನ್ನಲ್ಲಿ ಮಾಡೋದ್ರಿಂದ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ತುಪ್ಪವನ್ನು ಸವರ್ದಿಕೊಂಡಿದ್ದೆ. ಇದು ಕೂಡ ಕಂಪ್ಲೀಟ್ ಆಪ್ಷನಲ್. ತುಪ್ಪ ಹಾಕಿಲ್ಲ ಅಂದರೂ ಏನು ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಡ್ರೈ ಫ್ರೂಟ್ಸ್ ಇದೆಯೋ ಅದು ಹಾಕ್ಕೋಬೋದು. ಇದು ಕೂಡ ಕಂಪ್ಲೀಟ್ ಆಪ್ಷನಲ್ಲು, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಾದಾಮಿ, ಪಂಪ್ಕಿನ್ ಸೀಡ್ಸ್ ಇಷ್ಟು ಹಾಕ್ಕೊತಾ ಇದ್ದೀನಿ.
ನಾವು ರೆಡಿ ಮಾಡಿದ್ವಲ್ಲ ಜೆಲ್ಲಿಗೆ ಅದಕ್ಕೂ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಂತ ಹೇಳಿಬಿಟ್ಟು, ಮಧ್ಯೆ ಮಧ್ಯೆ ಸಿಗ್ತಾ ಇದ್ರು ಕೂಡ ಮಕ್ಳಿಗೂ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸ್ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ. ಇದು ಕೂಡ ಕಂಪ್ಲೀಟ್ ಆಪ್ಷನಲ್ ಆಗಿರುತ್ತೆ. ನೀವು ಹಾಗೆಯೇ ಪ್ಲೈನ್ ಆಗಿ ಕೂಡ ಮಾಡ್ಕೋಬೋದು. ನಾನು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದು ಆಗಿದೆ, ಬಿಸಿ ಇದ್ದಾಗೇ ಹಾಕ್ಕೊತಾ ಇದ್ದೀನಿ. ತಣ್ಣಗೆ ಹಾಗಾಗಿ ಬಿಟ್ಬಿಟ್ರೆ ಅಲ್ಲೇ ಹಾಕ್ಬಿಡುತ್ತೆ ಜೆಲ್ಲಿ, ಹಾಗಾಗಿ ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಆಗಿದೆ. ಇವಾಗ ಬಿಸಿ ಕೂಡ ಹೊಗೆ ಎಲ್ಲ ಬರ್ತಾ ಇದೆ, ಹಾಗಾಗಿ ಕಂಪ್ಲೀಟ್ ಕೂಲ್ ಆಗಬೇಕು. ನಿಮಗೆ ಬೇಗ ಹಾಕಬೇಕು ಅಂದರೆ ಫ್ರಿಜ್ಜಲ್ಲಿ ಇಡಿ. ಟೈಮ್ ಇದೆ ಅಂದರೆ ಓವರಾಲ್ ನೈಟ್ ಬಿಟ್ಬಿಡಿ, ಬೆಳಗ್ಗೆ ಆಗೋಷ್ಟೊತ್ತಿಗೆ ಆಗಿರುತ್ತೆ. ನೈಟ್ ಮಾಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಪರ್ಫೆಕ್ಟಾಗಿ ಜೆಲ್ಲಿ ಆಗಿರುತ್ತೆ. ಫ್ರಿಜ್ಜಲ್ಲಿ ಆದರೆ 3 hours 4 hours ಕಂಪ್ಲೀಟಾಗಿ ಜೆಲ್ಲಿ ಆಗಿರುತ್ತೆ. ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ನಾವು ಎಲ್ಲೂ ಕೂಡ ಅಂಟಿಲ್ಲ, ನಾನು ತುಪ್ಪ ಹಾಕಿದ್ನೆಲ್ಲ ಸೈಡಲ್ಲೆಲ್ಲ ಬಂದಿತ್ತು ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯದಲ್ಲಿ ಸ್ವಲ್ಪ ನನ್ನ ಮಗ ತಿಂದ್ಬಿಟ್ಟಿದ್ದಾನೆ ಟೇಸ್ಟ್ ನೋಡೋದಕ್ಕೆ, ಹಾಗಾಗಿ ಸ್ವಲ್ಪ ತೂತ ಮಾಡಿಬಿಟ್ಟಿದ್ದಾನೆ. ನೋಡಿ ಇವಾಗ ಆಗಿದೆ, ರಿಮೂವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಮಸ್ತಿತ್ತು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಬರ್ತಡೇ ಸೆಲೆಬ್ರೇಷನ್ಗೆ ಆರಾಮಾಗಿ ಮಾಡ್ಕೋಬೋದು. ಯಾಕಂದರೆ ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆಲ್ಲ ಹೊರಗಡೆಯಿಂದ ಕೇಕ್ಸ್ ಎಲ್ಲ ತೊಗೊಬರ್ತೀವಿ, ಆದರೆ ಕೇಕ್ಗಿಂತ ಯಾವುದೇ ರೀತಿ ಕಮ್ಮಿ ಇಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಜೆಲ್ಲಿ. ಇನ್ನು ನಿಮಗೆ ಕಲರ್ಸ್ ಕೂಡ ಮಾಡ್ಕೋಬೋದು, ಬೇರೆ ಬೇರೆ ಕಲರ್ಸಲ್ಲಿ ಬೇಕು, ಒಂದೇ ರೀತಿ ಮಾಡೋದಕ್ಕಾಗಲ್ಲ ಜೆಲ್ಲಿ ಅಂತ ಅಂದ್ಕೊಂಡ್ರೆ ನಾವು ಬೇರೆ ಬೇರೆ ಕಲರ್ಸ್ಗಳು ಕೂಡ ಮಾಡ್ಕೋಬೋದು. ಜೆಲ್ಲಿನ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ನಾವು ಮಕ್ಳಿಗೂ ಖುಷಿ ಆಗುತ್ತೆ, ಯಾಕಂದರೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಈಸಿಯಾಗಿ ಮಾಡ್ಕೋದು. ನಾನು 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಬೀಟ್ರೋಟ್, ಸಕ್ಕರೆ, ಅಗರ್ ಪೌಡರ್ ಇಷ್ಟಿದ್ರೆ ಸಾಕಾಗುತ್ತೆ, ಜೆಲ್ಲಿ ತಯಾರಾಗಿಬಿಡುತ್ತೆ. ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೋಬೋದು ತುಂಬ ಸುಲಭವಾಗಿ. ನೋಡಿ ಇವಾಗ ಪೀಸಸ್ ಆಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಪರ್ಫೆಕ್ಟಾಗಿ ಜೆಲ್ಲಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇದ್ರೇ ತಿಂದ್ಬಿಡ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಮಕ್ಕಳು ಕೂಡ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನೊಂದೇನು ಗೊತ್ತಾ, ಜೆಲ್ಲಿ ಇಟ್ಕೊಂಡ್ರೇ ಕೈ ಜಾಚಾರ್ ಹೋಗ್ತಾ ಇದೆ, ಅಷ್ಟು ಪರ್ಫೆಕ್ಟಾಗಿ ಆಗಿದೆ ಜೆಲ್ಲಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಇದೆ, ಈ ಪ್ರೆಸ್ ಮಾಡಿದ್ರೆ ಹಾಗೇ ಕಟ್ ಆಗ್ತಾಯಿದೆ ಜೆಲ್ಲಿ, ಅಷ್ಟು ಚೆನ್ನಾಗಿದೆ. ಅಂಗಡಿಯಲ್ಲಿ ಸಿಗುತ್ತಲ್ಲ ಅದಕ್ಕಿಂತಲೂ ಚೆನ್ನಾಗೇ ಇದೆ ಜೆಲ್ಲಿ, ತುಂಬಾ ರುಚಿಯಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್ ಜೆಲ್ಲಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು, ಯಾವ ಥರ ರೆಸಿಪೀಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಖಂಡಿತವಾಗಿ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.